ಗದಗದ ಲಕ್ಕುಂಡಿಯಲ್ಲಿ ಸರ್ಪಗಳ ವಿಸ್ಮಯ ತೆರೆದುಕೊಳ್ತಾ ಇವೆ. ಈಶ್ವರ ದೇಗುಲದ ಬಳಿಯೇ ಬೃಹತ್ ಹಾವು ಪ್ರತ್ಯಕ್ಷವಾಗಿದ್ದು ನಿಧಿಯನ್ನ ಸರ್ಪ ಕಾಯ್ತಿದೆ ಎನ್ನುವಂಥ ಚರ್ಚೆ ಶುರುವಾಗಿದೆ. ಗದಗದ ಲಕ್ಕುಂಡಿಯಲ್ಲಿ ಹಾವು ಪ್ರತ್ಯಕ್ಷ. ದೇಗುಲದಲ್ಲಿನ ನಿಧಿಗಾಗಿ ಸರ್ಪಗಾವಲು. ಐತಿಹಾಸಿಕ ಲಕ್ಕುಂಡಿ ಒಡಲಲ್ಲಿ ವಿಸ್ಮಯಗಳ ಆಗರವೇ ಅಡಗಿದೆ. ದಿನೇ ದಿನೇ ಅಚ್ಚರಿಗಳ ತವರಾಗಿ ಮಾರ್ಪಾಡಾಗ್ತಿದೆ. ಅದರಲ್ಲೂ ಲಕ್ಕುಂಡಿಗೂ ನಾಗಕುಲಕ್ಕೂ ಬಿಡಿಸಲಾಗದ ನಂಟಿದೆ ಅಂತ ಕಾಣ್ತಿದೆ. ವಿಸ್ಮಯದ ಊರಲ್ಲಿ ದಿನಕ್ಕೊಂದರಂತೆ ನಾಗರಹಸ್ಯ ಹೊರಬರ್ತಿವೆ. ಉತ್ಖನನ ನಡೆಯುತ್ತಿದ್ದ ಜಾಗದಲ್ಲಿ ನಾಗರ ಹಾವು ಪ್ರತ್ಯಕ್ಷವಾಯಿತು. ಆಮೇಲೆ 7 ಹೆಡೆ ನಾಗರ ಮೂರ್ತಿ ಗೋಚರಿಸಿದ್ದೂ ಆಯ್ತು. ಈಗ ಮತ್ತೊಮ್ಮೆ ನಾಗಸರ್ಪದ ನೆರಳು ಬಿದ್ದಿವೆ. ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲದೆ ದೇಗುಲಗಳ ಜೀರ್ಣೋದ್ಧಾರ ಕಾರ್ಯ ಹಮ್ಮಿಕೊಳ್ಳಲಾಗಿದೆ. ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದಿಂದ 5 ದೇವಸ್ಥಾನ ಹಾಗೂ 5 ಬಾವಿಗಳ ಅಭಿವೃದ್ಧಿ ಮಾಡಲಾಗ್ತಿದೆ. ಹೀಗಾಗಿ ಈಶ್ವರ ದೇಗುಲ ಹಾಗೂ ಅರ್ಧನಾರೀಶ್ವರ ದೇಗುಲದಲ್ಲಿ ಸ್ವಚ್ಛತಾ ಕಾರ್ಯ ನಡೆದಿದೆ. ಈ ವೇಳೆ ದೇವಸ್ಥಾನದ ಬಳಿ ಬೃಹತ್ ಹಾವೊಂದು ಪತ್ತೆಯಾಗಿದೆ. ಗೋಡೆಯೊಳಗೆ ಪದೇ ಪದೇ ಹೋಗಿ ಬಂದು ಮಾಡ್ತಿದ್ಯಂತೆ. ಹೀಗಾಗಿ ದೇಗುಲದ ಬಳಿ ನಿಧಿಯನ್ನ ಸರ್ಪ ಕಾಯ್ತಿದೆ ಅನ್ನೋ ಗುಸುಗುಸು ಶುರುವಾಗಿದೆ. ಹಾವು ಪ್ರತ್ಯಕ್ಷವಾದ ಸ್ಥಳದಲ್ಲಿ ಚೌಕಿ ಮಠ ಅನ್ನೋ ಕುಟುಂಬ ವಾಸವಾಗಿದೆ. ಈಗಾಗಲೇ ಈ ಜಾಗವನ್ನ ಸರಕಾರಕ್ಕೆ ಕೊಟ್ಟಿದ್ದಾರಂತೆ. ನಿಧಿಯನ್ನಾದ್ರೂ ತೆಗೆದುಕೊಂಡು ಹೋಗ್ಲಿ, ಏನಾದ್ರೂ ಮಾಡ್ಲಿ, ನಮಗೇನೂ ಬೇಡ ಅಂತಿದ್ದಾರೆ ಕುಟುಂಬಸ್ಥರು. ಇದನ್ನ ಸ್ವಚ್ಛ ಮಾಡಕತ್ತಿರ್ತದೆ. ಆ ಹೊತ್ತಿನಾಗ ಅದ್ರಾಗ ಹಾವು ಬುದ್ನ್ಯಾಗ ಹೋಗ್ತಿತ್ತು, ಮಕ ಆಟ ತೋರಿಸ್ತು, ಒಳಗ ಹೋಗಕತ್ತಿತ್ತು. ನಾಗರಾವ್ರಿ ಕೊಡಕಂಕರ ಅವ್ರಿಗೆ ಕೊಡಕಂಕರ ಸದ್ದಾಗ್ಬಿಟ್ಟಿವಿ ನಾವು. ಅವ್ರ ಗೌರ್ಮೆಂಟ್ನಾಗ ನಮಗೆ ಏನು ಪರಿಹಾರ ಕೊಟ್ಟರೆ ಆ ನಿಧಿಯಾರ ಎಬ್ಕೊಂಡು ಹೋಗ್ಲಿ, ಏನು ಬೇಕಾದಿದ್ರು ಎಬ್ಕೊಂಡು ಹೋಗ್ಲಿ ಅಂತಂದು ಅವ್ರಿಗೆ ಕೊಟ್ಬಿಟ್ಟಿವಿ. ಒಟ್ನಲ್ಲಿ ಐತಿಹಾಸಿಕ ಲಕ್ಕುಂಡಿಯಲ್ಲಿ ದಿನಕ್ಕೊಂದು ವಿಸ್ಮಯ ತೆರೆದುಕೊಳ್ತಿದ್ದು ಮತ್ಯಾವ ರಹಸ್ಯ ಹೊರಬರುತ್ತೆ ಅನ್ನೋದೇ ಎಲ್ಲರ ಕುತೂಹಲ. ಸಂತೋಷ್, ನ್ಯೂಸ್ 18 ಗದಗ. ದಶಕಗಳೇ ಕಳೆದ್ರೂ ಈ ಗ್ರಾಮಕ್ಕೆ ರಸ್ತೆ ಭಾಗ್ಯ ಸಿಕ್ಕಿಲ್ಲ. ಹದಗೆಟ್ಟ ರಸ್ತೆಯಲ್ಲೇ ನಿತ್ಯ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಸ್ತೆ ಇಲ್ಲದ ಊರಿಗೆ ಹೆಣ್ಣು ಕೊಡೋಕ್ಕೂ ಕೂಡ ಹಿಂದೇಟು ಹಾಕ್ತಿದ್ದಾರೆ. ಸ್ವಾತಂತ್ರ್ಯ ಬಂದು ದಶಕಗಳೇ ಆದ್ರೂ ಕೂಡ ಈ ಗ್ರಾಮಕ್ಕೆ ರಸ್ತೆ ಇಲ್ಲ. ರಸ್ತೆ ಇಲ್ಲದೆ ಪರದಾಟವನ್ನ ಪಡ್ತಾ ಇದ್ದಾರೆ ಚಿಕ್ಕ ಬಿಕ್ಕೋಡಿನ ಗ್ರಾಮಸ್ಥರು. ನಡೆಯಕ್ಕೂ ಆಗಲ್ಲ ರಸ್ತೆಯಲ್ಲಿ, ಬೈಕಲ್ಲಿ ಹೋಗೋದಿರಲಿ. ಮಕ್ಕಳನ್ನು ಶಾಲೆಗೆ ಕಳಿಸಿದ್ರೆ ಅವ್ರು ಮತ್ತೆ ವಾಪಸ್ ಬರ್ತಾರೆ ಅನ್ನೋ ಗ್ಯಾರಂಟಿನೇ ಇರೋಲ್ಲ. ಯಾರ್ಯಾರು ಹೆಣ್ಣು ಕೊಡ್ತೀವಿ ಅಂತ ಬಂದ್ರೆ ರೋಡ್ ನೋಡ್ಬಿಟ್ಟೆ ಮತ್ತೆ ಅವ್ರು ನಮಗೆ ಫೋನೇ ಮಾಡೋದಿಲ್ಲ. ದಶಕಗಳೇ ಕಳೆದ್ರೂ ಗ್ರಾಮಕ್ಕಿಲ್ಲ ರಸ್ತೆ ಭಾಗ್ಯ. ರಸ್ತೆ ಇಲ್ಲದ ಊರಿಗೆ ಕೊಡುತ್ತಿಲ್ವಂತೆ ಹೆಣ್ಣು. ಈ ಗ್ರಾಮದ ರಸ್ತೆಯನ್ನೊಮ್ಮೆ ನೋಡಿ. ಮಳೆಗಾಲದಲ್ಲಿ ಓಡಾಡೋದಿರ್ಲಿ, ಹೆಜ್ಜೆ ಇಡೋದಕ್ಕೂ ಆಗೋದಿಲ್ಲ. ಇದು ಹಾಸನ ಜಿಲ್ಲೆ ಬೇಲೂರಿನ ಚಿಕ್ಕಬಿಕ್ಕೋಡು ಗ್ರಾಮದ ರಸ್ತೆ. ಮಳೆಗಾಲದಲ್ಲಿ ಕೆಸರು ಗದ್ದೆಯಂತಾದ್ರೆ ಬೇಸಿಗೆಯಲ್ಲಿ ಧೂಳಲ್ಲೇ ತುಂಬಿ ಹೋಗುತ್ತೆ. ಇದರಿಂದ ಗ್ರಾಮಸ್ಥರು ಅನುಭವಿಸುತ್ತಿರುವ ಕಷ್ಟ ಅಷ್ಟಿಷ್ಟಲ್ಲ. ಸ್ವಾತಂತ್ರ್ಯ ಬಂದು ದಶಕಗಳೇ ಕಳೆದ್ರೂ ಚಿಕ್ಕಬಿಕ್ಕೋಡು ಜನರ ಪರಿಸ್ಥಿತಿ ಮಾತ್ರ ಹೇಳತೀರದಾಗಿದೆ. ರಸ್ತೆ ಇಲ್ಲದೆ ಪರದಾಟ ನಡೆಸ್ತಿದ್ರು ಕೇಳೋರೆ ಇಲ್ಲದಂತಾಗಿದೆ. ಮಳೆಗಾಲದಲ್ಲಿ ಕೆಸರಾದ ರಸ್ತೆಯಲ್ಲಿ ನಡೆಯೋದಕ್ಕಾಗೋದಿಲ್ಲ, ಊರಿಂದ ಆಚೆ ಹೋಗೋದಕ್ಕೂ ಆಗಲ್ಲ. ಇದು ಮಲೆನಾಡ ಗ್ರಾಮವಾದ್ದರಿಂದ ಸುತ್ತಮುತ್ತ ಕಾಡಾನೆಗಳ ಹಿಂಡು ಬೀಡು ಬಿಟ್ಟಿವೆ. ಈ ಅಧ್ವಾನದ ರಸ್ತೆಯಲ್ಲಿ ಓಡಾಡುವಾಗ ಕಾಡಾನೆಗಳ ಭಯವೂ ಶುರುವಾಗಿದ್ಯಂತೆ. ಅವ್ರಿಗೆ ನಾವು ಭಿಕ್ಷೆ ಬೇಡಿ ಸಾಕಾಗೋಯ್ತೆ. ಎಲೆಕ್ಷನ್ ಟೈಮಲ್ಲಿ ಅವ್ರು ಬರ್ತಾರೆ ನಮ್ಮ ಹತ್ರ, ಓಟಾಕಿ ಅಂತ ಭಿಕ್ಷೆ ಬಿಡ್ಕೊಂಡು. ಈಗ ವರ್ಷಿಡೀ 5 ವರ್ಷ ನಾವು ಅವ್ರ ಹತ್ರ ಭಿಕ್ಷೆ ಬಿಡಬೇಕು, ಆ ತರ ಮಾಡಾಕ್ಯಾರೆ. ಅದರಿಂದ ಒಂಚೂರು ನಮಗೆ ರಸ್ತೆ ಒಂದು ಕರೆಕ್ಟ್ ಆಗಾದ್ರೆ ಭಾರಿ ಹೆಲ್ಪ್ ಆಗುತ್ತೆ. ಆನೆ ಗಲಾಟೆಯಿಂದಾನು ಭಾರಿ ತೊಂದರೆ ಆಗಿದೆ. ಬೆಳಗ್ಗೆ ಸ್ಕೂಲಿಗೆ ಮಕ್ಳನ್ನೆಲ್ಲ ಬಿಡಕ್ ಹೋದಾಗ ಭಾರಿ ಪ್ರಾಬ್ಲಮ್ ಆಗುತ್ತೆ. ಇನ್ನು ಚಿಕ್ಕಬಿಕ್ಕೋಡು ಗ್ರಾಮದಲ್ಲಿ 100ಕ್ಕೂ ಅಧಿಕ ಮನೆಗಳಿವೆ. ಕಳೆದ 50 ವರ್ಷಗಳಿಂದ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ಮನವಿ ಸಲ್ಲಿಸುತ್ತಿದ್ದಾರೆ. ಭರವಸೆ ನೀಡುವ ರಾಜಕಾರಣಿಗಳು ಇಲ್ಲಿಯವರೆಗೂ ಕೆಲಸ ಮಾತ್ರ ಮಾಡಿಲ್ವಂತೆ. ಇದರಿಂದ ಕೋಪಗೊಂಡ ಗ್ರಾಮಸ್ಥರು ಸ್ಥಳೀಯ ಆಡಳಿತಕ್ಕೆ ಹಿಡಿಶಾಪ ಹಾಕ್ತಿದ್ದಾರೆ. ಅಲ್ಲದೆ ಗ್ರಾಮದ ರಸ್ತೆ ನೋಡಿ ಯುವಕ ಯುವತಿಯರಿಗೆ ಮದುವೆ ಮಾಡ್ಕೊಡೋಕೆ ಬೇರೆ ಊರಿನ ಜನರು ಹಿಂದೇಟು ಹಾಕ್ತಿದ್ದಾರಂತೆ. ಹೀಗಾಗಿ ಸಮಸ್ಯೆ ಬಗೆಹರಿಸದಿದ್ರೆ ಮುಂದಿನ ಚುನಾವಣೆ ಬಹಿಷ್ಕರಿಸುವ ಎಚ್ಚರಿಕೆ ಕೊಟ್ಟಿದ್ದಾರೆ. ರಸ್ತೆ ಕುಡಿಯೋ ನೀರಿಗಿಂತ ಮೊದಲ ರಸ್ತೆ ಚೆನ್ನಾಗಿದ್ರೆ
ಎಲ್ಲ ಊರಿಗೆ ಹೋಗ್ಬರಕ್ಕೆಲ್ಲ ಪ್ರಾಬ್ಲಮ್ ಆಗುತ್ತೆ. ರಾತ್ರಿ ತಾನೇ ಬರ್ಬೇಕಾದ್ರೆ 7:30 ಆನೇಲಿ ಕಿರಿತು ಈ ಅತ್ಲಾಗ ಹೋಗೋಗಿಲ್ಲ ಇತ್ಲಾಗ ಹೋಗೋಗಿಲ್ಲ ಅಂತ ಪರಿಸ್ಥಿತಿ ಆಗೋಗ್ಬಿಡ್ತು. ಒಟ್ನಲ್ಲಿ ರಸ್ತೆಗಾಗಿ ಗ್ರಾಮಸ್ಥರು ಪರದಾಡ್ತಿದ್ದು ಅಧಿಕಾರಿಗಳು ಈಗಲಾದ್ರೂ ಎಚ್ಚೆತ್ಕೊಂಡು ಸಮಸ್ಯೆಯನ್ನ ಬಗೆಹರಿಸಬೇಕಿದೆ. ಕೃಷ್ಣ ಇಬ್ಬೇಡು, ನ್ಯೂಸ್ 18 ಹಾಸನ.